ಸಿರುಗುಪ್ಪ ಪೊಲೀಸರ ಭರ್ಜರಿ ಕಾರ್ಯಾಚರಣೆ 20.50 ಲಕ್ಷ ಮೌಲ್ಯದ 41 ಮೋಟಾರ್ ಸೈಕಲ್ಗಳ ಜಪ್ತಿ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಸುಮಾರು 20.50 ಲಕ್ಷ ಮೌಲ್ಯದ 41 ಕಳ್ಳತನವಾದ ಮೋಟಾರ್ ಸೈಕಲ್ಗಳನ್ನು ಪತ್ತೆ ಹಚ್ಚಿ ಜಪ್ತಿ ಮಾಡಿದ್ದಾರೆ. ಜೂನ್ 2ರಂದು ಸಿರುಗುಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿಲ್ಲಿಸಿದ್ದ ಬೈಕ್ ಕಳುವಾದ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆ ಕೈಗೊಂಡ ಪೊಲೀಸರು ಶಂಕಿತ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ವೇಳೆ ಹಲವು ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಆರೋಪಿ ನೀಡಿದ ಮಾಹಿತಿಯ ಆಧಾರದ ಮೇಲೆ ಸಿರುಗುಪ್ಪ ನಗರ, ಹೊಸಪೇಟೆ, ಬಳ್ಳೇಕೆರೆ ಹಾಗೂ ಇತರೆ ಪ್ರದೇಶಗಳಲ್ಲಿ ಕಳುವಾಗಿದ್ದ ಒಟ್ಟು 41 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜಪ್ತಿ ಮಾಡಲಾದ ವಾಹನಗಳ ಒಟ್ಟು ಮೌಲ್ಯ ಸುಮಾರು 20.50 ಲಕ್ಷ ಅಂತ ಅಂದಾಜಿಸಲಾಗಿದೆ. ಈ ವಾಹನಗಳು ಬಳ್ಳಾರಿ ಜಿಲ್ಲೆಯ 16, ವಿಜಯನಗರ ಜಿಲ್ಲೆಯ 21 ಹಾಗೂ ಇತರೆ ಜಿಲ್ಲೆಗಳ 4 ಪ್ರಕರಣಗಳಿಗೆ ಸಂಬಂಧಪಟ್ಟಿವೆ ಅಂತ ಪೊಲೀಸ್ ಇಲಾಖೆ ತಿಳಿಸಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ಸಿರುಗುಪ್ಪ ಡಿವೈಎಸ್ಪಿ, ಸಿಪಿಐ, ಪಿಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿಯ ತಂಡಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಒಟ್ಟಾರೆ ಕಳ್ಳತನ ಪ್ರಕರಣಗಳ ಬೇತನೆಯಲ್ಲಿ ಸಿರುಗುಪ್ಪ ಪೊಲೀಸರ ಈ ಕಾರ್ಯಾಚರಣೆ ಗಮನಾರ್ಹ ಸಾಧನೆಯಾಗಿ ಪರಿಣಮಿಸಿದೆ. ಅಥವಾ 1 ಗಂಟೆ 2 ಗಂಟೆ ಡ್ಯೂರೇಷನ್ಗೆ ಹೋಗಿರ್ತಾರೆ, ವಾಚ್ ಮಾಡಿ ಪ್ರಯತ್ನ ಪಡ್ತಾನೆ. ಒಂದು ಡುಪ್ಲಿಕೇಟ್ ಕೀ ಯೂಸ್ ಮಾಡಿಕೊಂಡು ಅದನ್ನು ನಾವು ಸ್ಟಾರ್ಟ್ ಆದ ತಕ್ಷಣ ಅದನ್ನು ತೊಗೊಂಡು ಹೋಗಿ ಮುಂದಿನ ಅವನ ಕಾರ್ಯಾಚರಣೆ ಆಗ್ತದೆ. ಇವನು ಮುಖ್ಯವಾಗಿ ಯಾವ ಥರ ಈ ಕಳ್ಳತನವನ್ನು ವ್ಯವಸ್ಥಿತವಾಗಿ ಮಾಡ್ತಿದ್ದ ಅಂತಂದರೆ, ಯಾವುದೇ ಒಂದು ಬೈಕನ್ನು ಇವನು ಕಳ್ಳತನ ಮಾಡಿದ ಮೇಲೆ ಮೊದಲು ಅಲ್ಲಿಂದ ತಗೊಂಡು ಹೋದ ತಕ್ಷಣ, ಅಂದರೆ ಡುಪ್ಲಿಕೇಟ್ ಕೀ ಯೂಸ್ ಮಾಡಿ ತಗೊಂಡು ಹೋದ ಮೇಲೆ ಆ ಬೈಕಿನ ನಂಬರ್ ಪ್ಲೇಟನ್ನು ಮೊದಲು ಕಿತ್ತು ತೆಗೆದು ಹಾಕ್ತಾನೆ, ಬಿಸಾಕ್ತಾನೆ ಅದನ್ನು. ಆನಂತರದಲ್ಲಿ ಯಾವುದಾದ್ರೂ ಅದೇ ಮೇಕ್ ಮಾಡೆಲ್ ಇರೋವಂಥದ್ದು ಬೈಕ್ಗಳು ಎಲ್ಲಾದರೂ ಪಾರ್ಕಿಂಗ್ ಆಗಿದ್ದರೆ ಆ ನಂಬರ್ ಪ್ಲೇಟನ್ನು ಫೋಟೋ ತಗೊಳ್ತಾನೆ. ಬೇರೆ ಬೈಕ್ಗಳು ಫೋಟೋ ತಗೊಂಡು ಆ ನಂಬರ್ ಪ್ಲೇಟ್ ಇರೋವಂತಹ ಒಂದು ಫೋಟೋವನ್ನು ಈ ಕರ್ನಾಟಕ ಒನ್ ಶಾಪ್ ಏನಿದೆ, ಸರ್ವಿಸ್ ಸೆಂಟರ್ಸ್ ಏನಿದೆ, ಅಲ್ಲಿ ಹೋಗಿಬಿಟ್ಟು ನನ್ನ ಬೈಕ್ ಅಥವಾ ನಾನು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡ್ತೇನೆ, ಈ ಬೈಕದ್ದು RC ಡೂಪ್ಲಿಕೇಟ್ ಕೊಡಿ ಅಂತ ಹೇಳಿ ಅಲ್ಲಿ ತೋರಿಸಿದಾಗ ಅವರು RC ಡೌನ್ಲೋಡ್ ಮಾಡಿಬಿಟ್ಟು ಒಂದು ನಾಮಿನಲ್ ಫೀಸ್ ಇದೆ ಅವರಿಗೆ ಸರ್ವಿಸ್ ಸೆಂಟ್ರಿಗೆ, 250-300 ರೂಪಾಯಿಗೆ ಒಂದು ಡೂಪ್ಲಿಕೇಟ್ RC ಮಾಡಿ ಆ RCಯನ್ನು ಬಳಸಿಕೊಂಡು ನಂಬರ್ ಪ್ಲೇಟ್ ಶಾಪಿಗೆ ಹೋಗ್ಬಿಟ್ಟು ಆ ನಂಬರ್ ಪ್ಲೇಟನ್ನು ಅದಕ್ಕೆ ಅಳವಡಿಸೋದು. ನಂಬರ್ ಪ್ಲೇಟ್ ಅಳವಡಿಸಿದ ಮೇಲೆ ಡೂಪ್ಲಿಕೇಟ್ ಕೀ ಸೆಂಟರ್ಗೆ ಹೋಗಿ ಕೀಯನ್ನು ಮತ್ತೆ ಅದಕ್ಕೋಸ್ಕರ ಅಂಥೇಳಿ ಕೀ ಮಾಡಿಸ್ಕೊಂಡು ಒಂದು ಪ್ರಾಪರ್ ರೆಡಿಲಿ ಅವೈಲೇಬಲ್ ಬೈಕನ್ನು ರೆಡಿ ಮಾಡ್ತಾನೆ ವಿತ್ RC. ಆ ಬೈಕನ್ನು ಯಾರಾದರೂ ಈ ಹಳ್ಳಿ ಕಡೆ ಹೆಚ್ಚಾಗಿ ಅವನು ಟಾರ್ಗೆಟ್ ಮಾಡ್ತಾ ಇದ್ದಂಥದ್ದು ಹಳ್ಳಿ ರೈತರನ್ನ, ಹಾಗೆ ಆಂಧ್ರ ಕಡೆಗೆ ಕೂಡ ಸೇಲ್ ಮಾಡಿರೋವಂಥದ್ದಿದೆ. ಅವ್ರಿಗೆ ಸೆಕೆಂಡ್ ಹ್ಯಾಂಡ್ ಬೈಕ್ ಅಂತೇಳಿ 20,000-25,000 ಸಾವಿರದವರೆಗೆ ಅದನ್ನು ಮಾರಾಟ ಮಾಡಿರೋವಂಥದ್ದು. ಹಾಗಾಗಿ ಯಾರೂ ಕೂಡ ಅವನನ್ನು ಸಂಶಯ ಪಟ್ಟಿರೋದಿಲ್ಲ. ಯಾಕಂದರೆ RC ಕಾರ್ಡ್ ಜೊತೆಗೆ ನಂಬಿಸಿ ಮೋಸ ಮಾಡಿ ಇದು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಿರುವಂಥ ಬೈಕ್ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಸಣ್ಣ ಅಮೌಂಟಿಗೆ 20,000-25,000 ಸಾವಿರದ ಅಮೌಂಟಿಗೆ ಮಾರಾಟ ಮಾಡಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ಈ ಒಂದು ಪ್ರಕರಣವನ್ನು ಈ ಟೀಮ್ ತುಂಬ ಯಶಸ್ವಿಯಾಗಿ, ಈ ಪ್ರಕರಣ ಅಂತಲ್ಲ ಯಶಸ್ವಿಯಾಗಿ ಪತ್ತೆ ಮಾಡಿದ್ದು. ಈ ವ್ಯಕ್ತಿಯಿಂದ ಈಗಾಗಲೇ ಸುಮಾರು 41 ಬೈಕ್ಗಳನ್ನು ಕಳೆದ ಒಂದು ಕೆಲವು ದಿನದಲ್ಲಿ ಅವನ್ನ ಆಲ್ರೆಡಿ ನಾವು JC ಕೊಟ್ಟು ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ವಿಚಾರಣೆ ಮಾಡಿ 41 ಬೈಕ್ಗಳನ್ನು ಅವನಿಂದ ನಾವು ರಿಕವರಿ ಮಾಡಿರುವಂಥದ್ದಿದೆ. ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಆರೋಪಿಯ ಹೆಸರು ಸಿದ್ದಾರೆಡ್ಡಿ ಅಂತ ಹೇಳಿ. ಇವನು ಅವಂಬಾವಿ ಫಸ್ಟ್ ಕ್ರಾಸ್ ರೋಡ್ ಸಿದ್ದಾರೆಡ್ಡಿ ಅಲಿಯಾಸ್ ಸ್ಪ್ಲೆಂಡರ್ ಸಿದ್ದಾರೆಡ್ಡಿ ಅಂತ ಹೇಳಿ. ಯಾಕಂದರೆ ಇವನು ಸ್ಪ್ಲೆಂಡರ್ ವೆಹಿಕಲ್ಗಳನ್ನೇ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಂಥದ್ದು. ಅವನಿಗೆ ಅದರಲ್ಲಿರುವಂಥ ಒಂದು ಲೂಪ್ ಹೋಲ್ ಗೊತ್ತಿದ್ದು ಅದನ್ನು ಡೂಪ್ಲಿಕೇಟ್ ಕೀ ಯೂಸ್ ಮಾಡಿಕೊಂಡು ಅದನ್ನು ಇಗ್ನಿಷನ್ ಆನ್ ಮಾಡ್ಬೋದು, ಅಲ್ಲಿಂದ ಈಸಿಲಿ ಸಲೀಸಾಗಿ ತೆಗೆದುಕೊಂಡು ಹೋಗ್ಬೋದು ಅನ್ನೋವಂಥದ್ದು ಇವನಿಗೆ ತಿಳಿದಿದ್ದು. ಸ್ಪ್ಲೆಂಡರ್ ಬೈಕ್ಗಳನ್ನೇ ಮಾರ್ಕೆಟಲ್ಲಿ ಅಥವಾ ಬೇರೆ ಜಾಗಗಳಲ್ಲಿ ಪಾರ್ಕ್ ಮಾಡಿದಾಗ ಇವನು ವಾಚ್ ಮಾಡಿಬಿಟ್ಟು ಅದನ್ನು ಕಳ್ಳತನ ಮಾಡುವಂಥದ್ದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.